ನಮಸ್ಕಾರ, ಪಾಕಶಾಸ್ತ್ರ ಚಾನೆಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ಇವತ್ತು ನಾನು ಕಾರ್ನ್ ಅಂತಾರೆ, ಮೆಕ್ಕೆಜೋಳ ಅಂತಾರೆ, ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಜೋಳ ಅಂತಾರೆ ಬರೀ. ಇದರಲ್ಲಿ ನಾನೊಂದು ಪಲಾವ್ ಮಾಡಿ ತೋರಿಸ್ತೀನಿ. ಈ ಪಲಾವ್ ಸಿಂಪಲ್ ಆಗಿ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಮಾಡೋದಂತೂ ತುಂಬಾನೇ ಈಸಿ ಇದೆ. ಇದಕ್ಕೆ ಏನೇನು ಸಾಮಗ್ರಿಗಳು ತಗೊಂಡಿದೀನಿ ಅಂತ ಮೊದಲಿಗೆ ಸಾಮಗ್ರಿಗಳನ್ನು ತೋರಿಸ್ತೀನಿ. ಆಮೇಲೆ ಯಾವ ತರ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ, ಈ ಸಾಮಗ್ರಿಗಳನ್ನ ಏನೇನು ತಗೊಂಡಿದೀನಿ ಅಂತ ತೋರಿಸ್ತೀನಿ. ಈ ಕಾರ್ನ್ ಪಲಾವ್ ಮಾಡೋದಕ್ಕೆ ನಾನು 1 ಬೌಲಷ್ಟು ಅಕ್ಕಿ ತಗೊಂಡಿದ್ದೀನಿ. ಇದು ಸ್ವೀಟ್ ಕಾರ್ನು 1 ಬೌಲಷ್ಟು ತಗೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು, 1 ದಪ್ಪ ಈರುಳ್ಳಿನ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿನ ಹಾಕೋಬಹುದು, 1 ಕ್ಯಾರೆಟು, ಹಸಿ ಬಟಾಣಿ 1 ಚಿಕ್ಕ ಬೌಲಷ್ಟು ತಗೊಂಡಿದ್ದೀನಿ, 1 ಫಾರಂ ಟೊಮಾಟೊ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು, 1 ಚಕ್ರ ಮೊಗ್ಗು ತಗೊಂಡಿದ್ದೀನಿ, ಪಲಾವ್ ಎಲೆ 2, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಬೇಕಾಗುತ್ತೆ, 2 ರಿಂದ 2.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ತಗೊಂಡಿದ್ದೀನಿ. ಈಗ ನೋಡಿ, ಈ ಥರ ಹಸಿ ಕಾರ್ನನ್ನು ಬಿಡಿಸೋದು ತುಂಬ ಕಷ್ಟ ಅಂತಾರೆ. 1 ಲೈನ್ ಬಿಡಿಸೋದು ಕಷ್ಟನೇ ಆಗುತ್ತೆ. ಅದು 1 ಲೈನ್ ಬಿಡಿಸ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಈ ಥರ ಬಿಡಿಸ್ಕೋಬಹುದು. ಹಾಗಾಗಿ ನಿಮಗೆ ಬಿಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಹಸಿ ಮೆಕ್ಕೆಜೋಳನ ಬಿಡಿಸೋದು ಕಷ್ಟ ಅಂತಾರೆ. ಹಾಗಾಗಿ ಈ ಥರ 1 ಲೈನ್ ಬಿಡಿಸೋದು ಕಷ್ಟ, ಆಮೇಲೆ ಪೂರ್ತಿಯಾಗಿ ತುಂಬ ಈಸಿಯಾಗಿ ಈ ಥರ ಬಿಡಿಸ್ಕೋಬಹುದು. ಈಗ ಬಿಡಿಸಿಟ್ಟಾಯಿತು. ಸ್ವಲ್ಪ ಅಕ್ಕಿನ ನಾನು ತೊಳೆದಿಡ್ತಾ ಇದ್ದೀನಿ. ಅಕ್ಕಿ ನಾವು ಒಗ್ಗರಣೆ ಹಾಕೋ ಟೈಮ್ ಅಷ್ಟೊತ್ತೆ ನೆನೆದ್ರೂ ಸಾಕಾಗತ್ತೆ. ಈಗ ನಾನು ರುಬ್ಕೊಳ್ಳೋದಕ್ಕೆ ಏಲಕ್ಕಿ, ಚಕ್ಕೆ, ಲವಂಗ, 1 ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ, 4 ರಿಂದ 5 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನೀವು ಹೆಚ್ಚು ಕಮ್ಮಿ ಹಾಕೋಬಹುದು. ಶುಂಠಿ ಬೆಳ್ಳುಳ್ಳಿ 1 ಅರ್ಧ ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಹಾಕ್ತಾ ಇದ್ದೀನಿ, 1 ಚಿಕ್ಕದು ಫಾರಂ ಟೊಮಾಟೋನ ಹಾಕ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಹುಳಿ ಆಗುತ್ತೆ, ಒಂದೇ ಸಾಕು. ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ತೀರಾ ನುಣ್ಣಗಾಗೇನು ರುಬ್ಬೋದು ಬೇಡ, ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು. ಬನ್ನಿ, ಈಗ ಒಗ್ಗರಣೆ ಹಾಕೋದನ್ನು ನೋಡೋಣ. ಒಗ್ಗರಣೆ ಹಾಕೋದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ, 2 ಪಲಾವ್ ಎಲೆ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ, 1 ಚಕ್ರ ಮೊಗ್ಗನ್ನ ಹಾಕ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ತುರಿದಾದ್ಮೇಲೆ ನಾನೀಗ 1 ದಪ್ಪ ಸೈಜ್ ಈರುಳ್ಳಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೆ, ಇದನ್ನು ಹಾಕ್ತಾ ಇದ್ದೀನಿ. 20 ರಿಂದ 30 ಸೆಕೆಂಡು ಈ ಈರುಳ್ಳಿ ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈಗ ನಾನು ಈ ಮೆಕ್ಕೆಜೋಳನ ಹಾಕ್ತಾ ಇದ್ದೀನಿ. ಈ ಮೆಕ್ಕೆಜೋಳ ಈ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಈ ಮಸಾಲೆ ಜೊತೆನೇ ಹಾಕ್ತಾ ಇದ್ದೀನಿ. ರುಬ್ಬಿಟ್ಟಿರೋ ಎಲ್ಲ ಮಸಾಲೆನ ಹಾಕಿ 1 ನಿಮಿಷ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ. ಸ್ವಲ್ಪ ಮೇಲೆ ಮುಚ್ಚಿ ನಾನು ಇದನ್ನೆಲ್ಲ ಬೇಯಿಸ್ಕೊತಾ ಇದ್ದೀನಿ. ಈ ಪುಲಾವ್ಗೆ ಎಣ್ಣೆ ಬದಲಾಗಿ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಸ್ವಲ್ಪ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಸಿ ಬಟಾಣಿ ಕಾಳು ಹಾಕ್ತಾ ಇದ್ದೀನಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಬಟಾಣಿ ಕಾಳು ಕ್ಯಾರೆಟು ಆಪ್ಷನಲ್ಲು, ನಿಮ್ಗೆ ಬೇಕು ಅಂದರೆ ಹಾಕೋಬಹುದು, ಇಲ್ಲಾಂದರೆ ಇಲ್ಲ. 1 4 ಟೇಬಲ್ ಸ್ಪೂನಷ್ಟು ನಾನು ಮೊಸರನ್ನ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದಾಗ ಸ್ವಲ್ಪ ಮೊಸರು ಉಪ್ಪು ಸೇರಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಈ ನೀರೆಲ್ಲ ಹಿಂಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಜೋರು ಉರಿಯಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಮೊಸರು ಹಾಕಿದ ತಕ್ಷಣ ನಾವು ಕಡಿಮೆ ಉರಿಯಲ್ಲಿ ಮಾಡಿದ್ರೆ ಒಡ್ಕೊಳಕ್ಕಾಗುತ್ತೆ. ಹಾಗಾಗಿ ಜೋರು ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಸೇರಿ ಮೇಲೆ ಮುಚ್ಚಿ 20 ಸೆಕೆಂಡ್ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಪೂರ್ತಿಯಾಗೆಲ್ಲ ಮೊಸರು ನೀರು ಬಿಟ್ಟಿರುತ್ತೆ, ಅದನ್ನೆಲ್ಲ ನೀರೆಲ್ಲ ಇಂಗ್ಕೊಂಡಿದೆ. ಈಗ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಯಾವುದೇ ಅಡುಗೆಗಾಗಲಿ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಟೇಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಅಕ್ಕಿನ ನಾನು ಹಾಕ್ತಾ ಇದ್ದೀನಿ. ಇದಕ್ಕೀಗ ನಾನು ಅಕ್ಕಿದ ಮೆಜರ್ಮೆಂಟ್ ಹೇಳ್ತೀನಿ, ನೀವು ನೋಡ್ಕೋಬಹುದು. 1 ಬೌಲ್ ನಾನು ಅಕ್ಕಿ ತೊಗೊಂಡಿದ್ದೀನಿ, ಇದಕ್ಕೆ 2 ಬೌಲಷ್ಟು ನೀರು ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮೆತ್ತಗಾಗಿ ಬೇಕು ನಮಗೆ ಪುಲಾವ್ ಅಂದರೆ ನೀವು 2.5 ಬಟ್ಲಷ್ಟು ನೀರನ್ನ ಹಾಕೋಬಹುದು. ಸ್ವಲ್ಪ ಉದುರುದ್ರಾಗಬೇಕು ಅಂದರೆ 2 ಬಟ್ಲು ಕರೆಕ್ಟಾಗಿ ಇದ್ರ ಮೆಜರ್ಮೆಂಟು. ನೋಡಿ, ಎಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡಿ, ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸುತ್ತಾ ಅಂತ ಇವಾಗಲೇ ಟೇಸ್ಟ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕೋಬಹುದು. ಹಾಕಿ ಮೇಲೆ ಮುಚ್ಚಳ ಮುಚ್ಚಿ 3 ವಿಸಿಲ್ ಬರೋವರೆಗೂ ಚೆನ್ನಾಗಿ ಇದನ್ನು ಕೂಗಿಸ್ಕೋಬೇಕಾಗತ್ತೆ. ನೋಡಿ, ಈಗ 3 ವಿಸಿಲ್ ಆಗಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಜಾಸ್ತಿ ಮಸಾಲೆ ಬೇಡ ಅನ್ನೋರು ಈ ಥರ ಪುಲಾವ್ನ ಮಾಡ್ಕೋಬಹುದು. ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಬೇಗನೆ ಕೂಡ ರೆಡಿ ಆಗುತ್ತೆ. ಇದು ಮೊಸರು ಬಜ್ಜಿ, ಯಾವುದೇ ನಿಮಗೆ ಗ್ರೇವಿ ಯಾವುದ್ರ ಜೊತೆ ಕೂಡ ಹಾಗೆ ಕೂಡ ತಿಂದರೂ ಚೆನ್ನಾಗಿರುತ್ತೆ, ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಟೇಸ್ಟಿ ಆಗಿರೋ ಪುಲಾವ್ ರೆಡಿ ಆಯಿತು. ನೀವು ಟ್ರೈ ಮಾಡಿ.
ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.